ರಾಜ್ಯದಲ್ಲಿ ಕಳೆದ ವರ್ಷದ ಅಸೆಂಬ್ಲಿ ಚುನಾವಣೆಯಲ್ಲಿ ಇಂಟ್ರೊಡ್ಯೂಸ್ ಆದಂತಹ ಗ್ಯಾರಂಟಿಗಳು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಪ್ಲೆಂಡೆಡ್ ಮೆಜಾರಿಟಿ 135 ಪ್ಲಸ್ ಸ್ಥಾನಗಳನ್ನು ಕೊಡ್ತು, ಅಧಿಕಾರವನ್ನು ಕೊಡ್ತು. ಈ ಗ್ಯಾರಂಟಿಗಳಲ್ಲೇನೋ ಮ್ಯಾಜಿಕ್ ಇದೆ. ಈ ಗ್ಯಾರಂಟಿಗಳನ್ನು ಬಳಕೆ ಮಾಡಿಕೊಂಡ್ರೆ ನಾವು ರಾಷ್ಟ್ರದಲ್ಲೂ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ. ಯಾಕಂದರೆ ಇಡೀ ದೇಶದ ಒಂದು ಸ್ಟ್ರಾಂಗೆಸ್ಟ್ ಕಾಂಗ್ರೆಸ್ ಯೂನಿಟ್ ಇರುವಂಥ ಕರ್ನಾಟಕದಲ್ಲಿ ಅದು ಸಫಲ ಆಗಿದೆ ಅನ್ನೋ ಲೆಕ್ಕಾಚಾರ ಈಗ ದೇಶಕ್ಕೆ ವ್ಯಾಪಿಸ್ಕೊಂಡು ಇಟ್ಟಿದ್ರು. ಆದರೆ ಆ ನಡುವೆ ರಾಜ್ಯದ ಲೆಕ್ಕಾಚಾರವೇ ತಲೆ ಕೆಳಗಾದಂಗೆ ಕಾಣ್ತಾ ಇದೆ. ನೋಡಿ, ಕಳೆದ ಚುನಾವಣೆಯಲ್ಲಿ 136 ಗೆದ್ದಿದ್ದಂಥ ಕಾಂಗ್ರೆಸ್ಸು ಈ ಬಾರಿಯ ಲೋಕಸಭೆಯಲ್ಲಿ 4ರಿಂದ 8 ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದು ಇಂಡಿಯಾ ಟಿವಿಯ ಸಮೀಕ್ಷೆ. ಬಿಜೆಪಿ 18ರಿಂದ 22, JDS 1ರಿಂದ 3. ಸೊ ಬಿಜೆಪಿ ಪ್ಲಸ್ JDS 19ರಿಂದ 25, ಕಾಂಗ್ರೆಸ್ 4ರಿಂದ 8 ಮಾತ್ರ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಇಂಡಿಯಾ ಟಿವಿ ಹೇಳ್ತಾ ಇದೆ. ಸಮೀಕ್ಷೆಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಮೊದಲಿಗೆ ಇಟ್ಬಿಡ್ತೀನಿ. ಇಂಡಿಯಾ ಟಿವಿ ಈಗ ಹೇಳ್ತಾ ಇದ್ರೆ ಪೋಲ್ ಸ್ಟಾಟ್ ಏನು ಹೇಳುತ್ತೆ? ಪೋಲ್ ಸ್ಟಾಟಲ್ಲೂ ಕೂಡ TV9 ಮತ್ತು ಪೋಲ್ ಸ್ಟಾಟ್ನಲ್ಲಿ ಬಿಜೆಪಿಗೆ 18 ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ 8 ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ಗೆ ಈ 8 ಇದೆಯಲ್ಲ, ದಿಸ್ ಈಸ್ ದ ಮ್ಯಾಕ್ಸಿಮಮ್. ಅಂದರೆ ಇನ್ನು ಬೆಸ್ಟ್ ಕಂಡೀಷನ್ ಕರ್ನಾಟಕದಲ್ಲಿ 8 ಗೆಲ್ಬಹುದು ಅಷ್ಟೇ ಅನ್ನೋದು. JDS 2 ಅಂದರೆ NDA ಒಕ್ಕೂಟ ಇಲ್ಲಿ 20, ಕಾಂಗ್ರೆಸ್ 8 ಸ್ಥಾನಗಳನ್ನು. ಒನ್ಸ್ ಅಗೇನ್ ಆಡಳಿತಾರೂಢ ಕಾಂಗ್ರೆಸ್ಗೆ ಆ 8. ಇನ್ನೊಂದು ಕಡೆ ಇಂಡಿಯಾ ಟುಡೇ ಬಿಜೆಪಿ 20ರಿಂದ 22, JDS 2ರಿಂದ 3. ಸೊ NDA 22ರಿಂದ 25, ಕಾಂಗ್ರೆಸ್ 3ರಿಂದ 5 ಮಾತ್ರ ಗೆಲ್ಲುತ್ತೆ. ಒನ್ಸ್ ಅಗೇನ್ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ. ಪೋಲಬ್ ಪ್ರಕಾರವಾಗಿ 21ರಿಂದ 24 ಬಿಜೆಪಿ ಅಲೋನ್, JDS 1ರಿಂದ 2. ಸೊ ಅಲ್ಲಿ 22ರಿಂದ 26 ಬಿಜೆಪಿ ಪ್ಲಸ್ JDS ಆಗುತ್ತೆ. ಕಾಂಗ್ರೆಸ್ 3ರಿಂದ 7, ವಿಚ್ ಇಸ್ ಪ್ರಾಕ್ಟಿಕಲಿ ಆ 7 ಇಂಪಾಸಿಬಲ್ ಅಂತ ಅನಿಸುತ್ತೆ. ಬಿಕಾಸ್ ಇವನ್ 21 ಪ್ಲಸ್ 2 ಅಂತಂದ್ರೂ 7 ಆಗಲ್ಲ. ಬಟ್ 3 to 7 ಅಂತ ಪೋಲ್ ಹಬ್ ಕೊಟ್ಟಿದೆ. ಇನ್ನು ರಿಪಬ್ಲಿಕ್ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ 20 ಬಿಜೆಪಿಗೆ, 6 ಕಾಂಗ್ರೆಸ್ಗೆ, 2 JDSಗೆ, ಅರ್ಥಾತ್ NDA 22, ಕಾಂಗ್ರೆಸ್ 6 ಅನ್ನೋದು ರಿಪಬ್ಲಿಕ್ನ ಸಂಖ್ಯೆ. ರಿಪಬ್ಲಿಕ್ನ ಸಂಖ್ಯೆ ಹಿಂಗಿದ್ರೆ ಆಕ್ಸಿಸ್ ಮೈ ಇಂಡಿಯಾ ಏನು ಹೇಳುತ್ತೆ? ಓಕೆ, ನ್ಯೂಸ್ 18 ನೋಡ್ಬಿಡೋಣ. NDA 23ರಿಂದ 26 ಅಂದರೆ 19ರಿಂದ 23 ಬಿಜೆಪಿ, JDS 2ರಿಂದ 3. ಸೊ ಅದು 23ರಿಂದ 26 ಆಗುತ್ತೆ. ಕಾಂಗ್ರೆಸ್ 3ರಿಂದ 7 ಮ್ಯಾಕ್ಸಿಮಮ್. ಬಟ್ ನೀವು ಎಲ್ಲೇ ನೋಡಿದ್ರು ಕಾಂಗ್ರೆಸ್ ಡಬಲ್ ಡಿಜಿಟ್ ಅಂತೂ ನಮ್ಮ ಯಾವುದೇ ಲೆಕ್ಕಾಚಾರದಲ್ಲಿ ಕಾಣ್ತಾ ಇಲ್ಲ. ಕರ್ನಾಟಕದ ಮಟ್ಟಿಗಿನ ಮತಗಟ್ಟೆ ಸಮೀಕ್ಷೆಗಳು ಯಾವುದೂ ಕೂಡ ಕಾಂಗ್ರೆಸ್ 14 ದಾಟ್ಬಿಡುತ್ತೆ ಅಥವಾ ಕಾಂಗ್ರೆಸ್ ಅವ್ರ ಲೆಕ್ಕಕ್ಕೆ 14 ಪ್ಲಸ್ 20 ಆಗ್ಬಿಡುತ್ತೆ. ನೋ, ನಮ್ಮ ಈ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇರೋದ್ರ ಪ್ರಕಾರ ಕಾಂಗ್ರೆಸ್ಗೆ ಅದು ಸಾಧ್ಯ ಇಲ್ಲ. ಅದು ಯಾಕೆ? ಯಾವ್ಯಾವ ವಿಚಾರಗಳು ಕಾಂಗ್ರೆಸ್ನ ಈ ನಂಬರ್ಸ್ ಮೇಲೆ ಮ್ಯಾಟ್ರ್ ಆಗುತ್ತೆ ಮತ್ತು ಈ ನಂಬರ್ಸ್ ಬಂದ ಮೇಲೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಒಂದ್ಸಗೆ ನಾನು ಸರ್ ಕರ್ನಾಟಕದ ವಿಚಾರಕ್ಕೆ ಬಂದಾಗ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೇ ಕಳೆದ 3 ಚುನಾವಣೆ ಆಗಿರೋದು ಲೋಕಸಭೆದು. 3 ಚುನಾವಣೆಯಲ್ಲಿ ಬಿಜೆಪಿ 20+ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಆಗೇ ಉಳಿದುಕೊಂಡಿದೆ. ಅಂದರೆ ಕರ್ನಾಟಕದ ಮತದಾರ ನಮ್ಮ ಕರ್ನಾಟಕಕ್ಕೆ ಇವ್ರು ಇರಲಿ, ಆದರೆ ರಾಷ್ಟ್ರ ಮಟ್ಟಕ್ಕೆ ನರೇಂದ್ರ ಮೋದಿನೇ ಬೇಕು ಅಂತ ನಿರ್ಧಾರ ಮಾಡ್ದಂಗೆನೆ ಕಾಣ್ತಾ ಇದೆ. ಇದು ನಾವು ಮಾತನಾಡ್ತಿರೋದು ಎಕ್ಸಿಟ್ ಪೋಲ್ ಆಗಿರ್ಬೋದು. ಬಟ್ ವಿ ಹ್ಯಾವ್ 2 ಅದರ್ ರಿಸಲ್ಟ್ಸ್ ಇನ್ ಹ್ಯಾಂಡ್, 2014-19. ಪ್ರಣೋತ್, ನೀವು ಹೇಳ್ದಂಗೆ 2014 ಆ್ಯಂಡ್ 2019 ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶವೇ ಮೋದಿಯನ್ನು ನೋಡಿ ವೋಟ್ ಹಾಕಿರೋದು. ಆ್ಯಂಡ್ ಕರ್ನಾಟಕದಲ್ಲಿ ಅಂತೂ ಮೋದಿ ವೇವ್ ಯಾವ ರೀತಿಯಲ್ಲಿ ಟ್ರೆಂಡಿಂಗಲ್ಲಿ ಇತ್ತಂದರೆ, ಯು ಕ್ಯಾನ್ ಸಿ BJP 26, ಒಂದು ಮಾತ್ರ JDS. ಈ ಸಲ ಅದು ಕೂಡ ಅಲಯನ್ಸ್ ಇವ್ರದ್ದು 27 ಆಗುತ್ತೆ. ಬ್ಯಾಂಗ್ಳೂರು ರೂರಲ್ DK ಸುರೇಶ್ ಅವರು ಒಬ್ಬರು ಏಕೈಕ ಸಂಸದರಾಗಿ ಹೋಗ್ತಾರೆ. ದಟ್ಸ್ ಎ ಟ್ರೆಂಡ್. ಬಟ್ ಈ ಸಲ ಬಂದಾಗ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅವರಿಗಿದ್ದ ಬಿಗ್ ಹೋಪ್ಸ್, ಇಲ್ಲಿ ಗವರ್ಮೆಂಟ್ ಇತ್ತು 136, ಆಲ್ಮೋಸ್ಟ್ 130 BJP ಅವರು ಇಬ್ಬರು ಅವರೊಟ್ಟಿಗಿದ್ದಾರೆ, 134 ಪುನಃ ಇಂಡಿಪೆಂಡೆಂಟ್ ವಿನ್ ಆಗಿ ಬಂದವರು ಅವರೊಟ್ಟಿಗಿದ್ದಾರೆ, 137, 138. ಅದರ ಮಧ್ಯ ಗ್ಯಾರಂಟಿ ಲೈಕ್ ಇವ್ರ ಇವರ ಗ್ಯಾರಂಟಿಗಳೇನಿದೆ ಅದು ಒಂದು ರೀತಿಯ ಅಂಡರ್ ಕರೆಂಟ್ ಆಗಿ ವರ್ಕ್ ಆಗುತ್ತೆ. ನಮ್ಮ ಮೇಜರ್ ಹೋಪ್ಸ್ ಈ ಸಲದ ಕಾಂಗ್ರೆಸ್ಸಲ್ಲಿ, ಅದು ಇಲ್ಲಿ ಮಾತ್ರ ಅಲ್ಲ, ಈವನ್ ಈ ಕರ್ನಾಟಕದ ಆ ಮಾಡೆಲನ್ನು ತೆಲಂಗಾಣಕ್ಕೂ ತಗೊಂಡೋದ್ರು, ಆಲ್ ಓವರ್ ಇಂಡಿಯಾಕ್ಕೆ. ಈ ಸಲದ ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ನೋಡಿದರೆ ನೀವು ಏನು ನಾವು ಟಕ್ ಅಂತ ಮಾತಾಡ್ತೀವಿ, 8,500 ರೂಪೀಸ್ ಪರ್ ಮಂತ್ ಒಬ್ಬ ಮಹಿಳೆ ಅಕೌಂಟ್ಗೆ ಬೀಳುತ್ತೆ ಅಂತ ಏನು ಹೇಳ್ತಾರೆ, ಇದು ಎಲ್ಲ ಕರ್ನಾಟಕ ಮಾಡೆಲನ್ನು ಆಧರಿಸಿ ಫಸ್ಟ್ ಟೆಸ್ಟು ಇಲ್ಲೇ ಆಗಿರೋದು, ಈ ಗ್ಯಾರಂಟಿಗಳ ಟೆಸ್ಟ್. ಬೇರೆ ಅಭಿವೃದ್ಧಿಗಳು ಆಗಿದ್ದೀವಾ, ಅದರಿಂದ ಏನೇನು ಎಫೆಕ್ಟ್ ಆಗಿದೆ ಅಂತ ಅದು ಬೇರೆ ಅನಾಲಿಸಿಸ್. ಬಟ್ ಗವರ್ಮೆಂಟ್ ವೆರಿ ಸ್ಟ್ರಾಂಗ್ಲಿ, ಕಾಂಗ್ರೆಸ್ ಏನು ಬಿಲೀವ್ ಮಾಡಿತ್ತಂದರೆ, ಈ ಸಲ ನಾವು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳನ್ನು MP ಎಲೆಕ್ಷನ್ ಆಗುವವರೆಗೆ ಕೊಡಲೇಬೇಕು. ಆ್ಯಂಡ್ ಒಂಥರ ಟೆಸ್ಟ್ ಇದು ಸಿದ್ದರಾಮಯ್ಯ ಗೌರ್ಮೆಂಟಿಗೆ. ದೇರ್ ಮೋಸ್ಟ್ಲಿ ಅವರು ಬಿಲೀವ್ ಮಾಡ್ತಾ ಇರುವ ಒಂದೇ ಒಂದು ಫ್ಯಾಕ್ಟರ್ ಅಂದರೆ, ಈ ಸಲ ಮಹಿಳೆಯರು, ಸ್ಪೆಷಲಿ ಮಹಿಳೆಯರು ಅಂದರೆ, ಬಿಕಾಸ್ ಲಕ್ಷ್ಮಿ ಮತ್ತು
ಏನು ಶಕ್ತಿ ಯೋಜನೆಗಳಿದೆ, ಮಹಿಳೆಯರು ಮತ್ತು ಬಡವರು ಕಾಂಗ್ರೆಸ್ನ ಪರ ನಿಲ್ತಾರೆ, ಅಂಡರ್ ಕರೆಂಟ್ ಇದೆ. ಈ ಸಲ ಮೋದಿ ವೇವ್ ನೀವು ನೋಡಿದ್ರಿ, ಸಿದ್ದರಾಮಯ್ಯ ಅವರ ಎಷ್ಟೇ ಸ್ಪೀಚ್ಗಳನ್ನು ನೀವು ನೋಡಿ, ಪ್ರೆಸ್ ಕಾನ್ಫರೆನ್ಸ್ಗಳನ್ನು ನೋಡಿ, ಮತ್ತು ಡಿ ಕೆ ಅವರ ಪ್ರೆಸ್ ಕಾನ್ಫರೆನ್ಸ್ ನೋಡಿ, ಅದರಲ್ಲಿ ಅವರು ಕ್ಲಿಯರ್ ಹೇಳ್ತಾರೆ ದರ್ ಇಸ್ ನೋ ಮೋದಿ ವೇವ್. ಇವತ್ತು ನಿನ್ನೆ ಅವರು ಹೇಳಿದಾಗಲೂ ಅದು ಹೇಳಿದ್ದು ಮೋದಿ ವೇವ್ ಲಾಸ್ಟ್ ಟೈಮ್ ಥರ ಮೋದಿ ವೇವ್ ಇಲ್ಲ, ಈ ಸಲ ನಮಗೆ ಅಷ್ಟು ಡಿಫಿಕಲ್ಟ್ ಆಗಲ್ಲ ಅನ್ನೋದು ಒಂದು. ಸೆಕೆಂಡ್, JDS ಒಟ್ಟಿಗಿನ ಮೈತ್ರಿ ಈ ಸಲ ನೀವು ನೋಡಿದ್ರಿ, ಸುಮಲತಾರವನ್ನು ತೆಗೆದ್ರು, ಎಂಟ್ರಿ ಕುಮಾರಸ್ವಾಮಿ ಅವರೇ ಬರ್ತಾರೆ, ಆ ಕಡೆ ಪ್ರಜ್ವಲ್, ಈ ಕಡೆ 3 ಸೀಟು. JDSನ ಮೈತ್ರಿಯಿಂದ ಎಷ್ಟು ಬೆನಿಫಿಟ್ ಆಗ್ಬೋದು ಅಂತ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೀವು ವಿಜೇಂದ್ರ ಅವರು ಸ್ಟಾರ್ಟಿಂಗ್ ಏನು ಹೇಳಿದ್ರು, 28 ಔಟ್ ಆಫ್ 28 ನಾವೇ ಬರ್ತೀವಿ ಈ ಸಲ. ಬೆಂಗಳೂರು ರೂರಲ್ ಒಂದಿತ್ತು, ಅದನ್ನು ಈ ಸಲ ನಾವು ಗೆಲ್ತೀವಿ ಅಂತ. ಹಾಟ್ ಸೀಟ್ಗಳನ್ನು ನೋಡಿದರೆ ಈ ಸಲ ಕರ್ನಾಟಕದ ಹಾಟ್ ಸೀಟ್ ನಾವೇನೊಂದು ಮಾತಾಡ್ತೀವಿ, ಅದರಲ್ಲಿ ಮೊದಲಿಗೆ ಬರುವುದೇ ಬೆಂಗಳೂರು ರೂರಲ್. BJP ಅವರ ದೊಡ್ಡ ಹೋಪ್ಸ್ ಅಂದರೆ ಡಾಕ್ಟರ್ ಮಂಜುನಾಥ್ ಅವರನ್ನು ನಾವು ಈ ಸಲ ಗೆಲ್ಸ್ಕೊಂಡು ಬರ್ತೀವಿ ಅನ್ನೋದು. ಸೆಕೆಂಡ್ ಹಾಟ್ ಸೀಟ್ ನಿಮಗೆ ಎಲ್ಲರಿಗೆ ಗೊತ್ತಿದೆ, ಹಾಸನ. ಇಟ್ ಕಮ್ಸ್ ವಿತ್ ದೆ ಪ್ರಜ್ವಲ್ ರೇವಣ್ಣ. ಇಷ್ಟೆಲ್ಲ ಆದ ಮೇಲೇನು ಈ ವಿಡಿಯೋ ಲೀಕು, ಈ ಪೆನ್ಡ್ರೈವ್ ಡಿಸ್ಟ್ರಿಬ್ಯೂಷನು, ಎಲೆಕ್ಷನ್ಗಿಂತ ಮುಂಚೆ ನ್ಯೂಸ್ ಎಲ್ಲ ಆದ ಮೇಲೇನು ಪ್ರಜ್ವಲ್ ರೇವಣ್ಣ ಅವರು ವಿನ್ ಆಗ್ತಾರಾ ಇಲ್ಲ ಅಂತ ಹೇಳಿದ್ದು. ಥರ್ಡ್ ಈಸ್ ಮಂಡ್ಯದಲ್ಲಿ ಸುಮಲತಾ ಅವರನ್ನು ಬಿಟ್ಟು ನಮ್ಮ HDK ಅವರು ಅವರೇ ಎಲೆಕ್ಷನ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನಾಗುತ್ತೆ, ಚಂದ್ರು ಅವರಿಗೆ ಒಲಿಯುತ್ತಾ ಕುಮಾರಸ್ವಾಮಿ ಅವರಿಗೆ ಒಲಿಯುತ್ತಾ ಅಂತ. ನಾರ್ಮಲಿ ಈ ಸಲ ನೋಡಬೇಕಾದ್ರೆ ಕಾಂಗ್ರೆಸ್ ಈಸ್ ಟ್ರಸ್ಟಿಂಗ್ ಮೋರ್ ದ್ಯಾನ್ ಎನಿಥಿಂಗ್ ನಮ್ಮ ಪಂಚ ಗ್ಯಾರಂಟಿಗಳು ನಮ್ಮನ್ನು ಹಿಡಿತವೆ ಅಂತ. ಬಟ್ ಈ ಎಕ್ಸಿಟ್ ಪೋಲ್ ನಾವು ಸರ್ವೆ ಏನಾದರೂ ನೋಡಿದರೆ ಜನಗಳು ಯಾವ ರೀತಿಯ ಅಸಂಪ್ಷನ್ ನಾವು ಇವತ್ತು ಮಾಡ್ಬೋದು ಅಂದರೆ, ಮೋರ್ ದೆನ್ ಫ್ರೀ ಏನು ಇವ್ರದ್ದು ಫ್ರೀಬಿಗಳಿದೆ ಅದಕ್ಕಿಂತಲೂ ಜಾಸ್ತಿ ಇದರಿಂದಾಗಿ ಡೆವಲಪ್ಮೆಂಟ್ಗಳು ಆಗಿಲ್ಲ, ಇದರಿಂದಾಗಿ ನಮ್ಮ MLAಗಳಿಗೆ ಸಿಗುವಂತಹ ಅನುದಾನಗಳು ಸಿಕ್ಕಿಲ್ಲ, ಬೇರೆ ಕೆಲಸಗಳಾಗಿಲ್ಲ, ಓನ್ಲಿ ಫ್ರೀಬಿ ಹಂಚ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಏನು ನಾವು ಇವತ್ತು ಸರ್ವೆ ಕೊಟ್ಟಿದ್ವಿ, ಆ ಸರ್ವೆಗಳನ್ನು ನೋಡಿದರೆ ಈ ಥರ ಮೈಂಡ್ಸೆಟ್ ಜನಗಳಲ್ಲಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ಬಟ್ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ಎ ಸ್ಟ್ರಾಂಗ್ ಬಿಲೀಫ್ ದ್ಯಾಟ್ ಹೆಣ್ಮಕ್ಳು, ಮಹಿಳೆಯರು ಸ್ಟ್ರಾಂಗ್ಲಿ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ನ ಫ್ರೀಬಿ ನಂಬಿಕೊಂಡು ಮೋದಿ ಅಗೇನ್ಸ್ಟ್ ವೋಟ್ ಹಾಕಿದ್ದಾರೆ ಅನ್ನುವ ಸ್ಟ್ರಾಂಗ್ ಬಿಲೀಫ್ ಸಿದ್ದರಾಮಯ್ಯ ಅವ್ರಿಗಿದೆ. ಶಿವಶಂಕರ್ ಸರ್, ನಾನು ನಿಮ್ಮ ಹತ್ರ ಬರ್ತೇನೆ. ಈಗ ಯೂಶ್ವಲಿ ಒಬ್ಬ ಮತದಾರ ಅಥವಾ ಒಂದು ಮನೆಯ ಮಹಿಳೆ ನನಗೇನು ಸಿಗುತ್ತೆ ಅನ್ನೋದನ್ನೇ ಮೊದಲಾಗಿ ಒಂದು ಎಟ್ ಅ ಪಾಯಿಂಟ್ ಆಫ್ ಟೈಮ್ ಅವರು ಸ್ವಾರ್ಥಿ ಆಗೇ ಆಗ್ತಾರೆ. ವಾಟ್ ಡೂ ಐ ಗೆಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ, 2,000 ಸಿಗುತ್ತೆ, ನನ್ನ ಮನೆಗೆ ಉಚಿತ ಕರೆಂಟ್ ಸಿಗುತ್ತೆ, ಇದೇ ನಂಬಿಕೆಯಲ್ಲೇ ಕಾಂಗ್ರೆಸ್ ಇದ್ರು. ಮಹಿಳಾ ಮತಗಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಟರ್ನ್ಔಟ್ ಆಗುತ್ತೆ, ಅದು ನಮಗೆ ಗೆಲುವಾಗುತ್ತೆ ಅಂತ. ಬಟ್ ಆ ಲೆಕ್ಕಾಚಾರ ಕಾಂಗ್ರೆಸ್ಗೆ ಮೇಲ್ ಕೆಳಗಾಗಿದೆ, ನಂಬರ್ 1. ಎರಡನೇದಾಗಿ ನಾನು ಆಗಲೇ ಒಂದು ಮೆನ್ಷನ್ ಮಾಡ್ದಂಗೆ, ಕಳೆದ ಅಸೆಂಬ್ಲಿ ಚುನಾವಣೆಯ ವೋಟ್ ಶೇರ್ ಕಳ್ಕೊಂಡಿರೋದನ್ನ BJP ಗಳಿಸ್ಕೊಳ್ಳೋ ಲೆಕ್ಕಾಚಾರಗಳು. ಎಲ್ಲೊಂದು ಕಡೆ ಕಲ್ಯಾಣ ಕರ್ನಾಟಕ BJPಯ ಗುರುತಾಗಿತ್ತು, ಆದರೆ ಕರಾವಳಿ ಕರ್ನಾಟಕದಲ್ಲೆಲ್ಲ ಕಳ್ಕೊಂಡಿರೋ ಮತಗಳು, ಮಧ್ಯ ಕರ್ನಾಟಕದಲ್ಲಿ ಕಳ್ಕೊಂಡಿರುವಂಥ ಮತಗಳು, ಅಥವಾ ಈ ಬೆಂಗಳೂರು, ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ BJPಗೆ ಬಂದಿರುವಂಥ ಮತಗಳನ್ನು ಹೋಲ್ಡ್ ಮಾಡ್ಕೊಳ್ಳೋದು, ಇದೆಲ್ಲದ್ರಲ್ಲಿ BJP ಸಫಲ ಆಗುತ್ತೆ, ವೇರ್ ಎಸ್ ಕಾಂಗ್ರೆಸ್ ಫೇಲ್ಡ್ ಅಂತ ಅನ್ಸುತ್ತೆ ನಂಬರ್ಸ್ ನೋಡಿದ್ರೆ. ಈಗ ಪ್ರದ್ಯುತ್, ಇದೆಲ್ಲ ಪ್ರಶ್ನೆಗೆ ಉತ್ತರ ಈಗ ನಾವು ಮಾತಾಡೋದಕ್ಕಿಂತ ನಾಳೆಗೆ ಕಾಯೋದೇ ಒಳ್ಳೇದು. ಯಾಕೆ ಅಂದ್ರೆ ಈಗ ನಾವು ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ಯಾ, ಕೈ ಬಿಟ್ಟಿದ್ಯಾ ಅನ್ಬೇಕಾಗಿದ್ರೆ ಇದು ಎಕ್ಸಾಕ್ಟ್ ನಾವು ಫಲಿತಾಂಶದ ಆಧಾರದ ಮೇಲೆ ಮಾತಾಡೋದೇನೆ ಒಳ್ಳೇದು. ಯಾಕೆಂದ್ರೆ ಇಲ್ಲಾಂದ್ರೆ ಇವಾಗ ಬರೀ ಊಹಾಪೋಹ ಆಗುತ್ತೆ. ಎಕ್ಸಿಟ್ ಪೋಲ್ಸ್ಗೆ ತಮ್ಮದೇ ಆದಂತ ಒಂದು ಅಥೆಂಟಿಸಿಟಿ ಇರಬಹುದು, ಇಲ್ಲ ಅಂತಲ್ಲ. ಬಟ್ ಅದನ್ನ ಇಟ್ಕೊಂಡು ನಾವು ಹೇಗೆ ಹೇಳೋದು, ಈಗ ನೋಡಿ ಇವರೆಲ್ಲ ಕಾಂಗ್ರೆಸ್ ಇದು ಸೋತಿದೆ, ಸಿಂಗಲ್ ಡಿಜಿಟ್ ಅಂದ್ರೆ ಡಬಲ್ ಡಿಜಿಟ್ ಹೋಗ್ಲಿಲ್ಲ, ಆ ಕಾರಣಕ್ಕೋಸ್ಕರ ಅಂದ್ರೆ ಅದು ಯಾವ ಕಾರಣಕ್ಕೆ ಅಂದ್ರೆ ಇದು ಗ್ಯಾರಂಟಿ ಕೈ ಕೊಟ್ಟಿಲ್ಲ, ಅಂದ್ರೆ ಅವ್ರಿಗೆ ಗ್ಯಾರಂಟಿ ಗಿಟ್ಟಿಸ್ಲಿಲ್ಲ ಅಂತ ಹೇಳಕ್ಕೆ ಆ ಫಲಿತಾಂಶ ಬರ್ಬೇಕಲ್ಲ. ಒಂದು ವೇಳೆ ಒಂದ್ ಹೇಳ್ಬೋದು ನಾವು ಏನು ಅಂತಂದ್ರೆ, ಇದು ಡೈನಮಿಕ್ಸ್ ಅಂತ ಬಂದಾಗ ಅಸೆಂಬ್ಲಿ ಪೋಲ್ಸ್ ನಡೆಯೋದೇ ಬೇರೆ ಡೈನಮಿಕ್ಸ್ ಅಲ್ಲಿ, ನ್ಯಾಷನಲ್ ಪೋಲ್ಸ್ ಅಂದ್ರೆ ಲೋಕಸಭಾ ಎಲೆಕ್ಷನ್ಸ್ ನಡೆಯೋದೇ ಬೇರೆ ಡೈರೆಕ್ಷನ್. ಒಂದಂತೂ ನಿಜ, ಕಾಂಗ್ರೆಸ್ ಅಸೆಂಬ್ಲಿ ಎಲೆಕ್ಷನ್ಸ್ ಕರ್ನಾಟಕ ಮತ್ತು ತೆಲಂಗಾಣ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆಸಿದಾಗ ತೋರಿಸಿದಂತ ಒಂದು ಪ್ರೋಆಕ್ಟಿವ್ ಒಂದು ಅಪ್ರೋಚ್ ಮತ್ತೆ ಪ್ರಿಪೇರ್ಡ್ನೆಸ್, ಆಮೇಲೆ ಅದರ ಒಂದು ಶಕ್ತಿ, ಆಮೇಲೆ ಅದರ ಒಂದು ಸ್ಟ್ರಾಟಜಿ ನಮ್ಗೆ ಲೋಕಸಭಾದಲ್ಲಿ ಕಾಣಿಸಿಲ್ಲ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದ್ರೆ ಇವರು 134 ಸೀಟ್ ಗೆದ್ರು ಕಾಂಗ್ರೆಸ್ದವರು. ಅಂತ ಒಂದು ದೊಡ್ಡ ಸಾಧನೆ ಮಾಡಿದವರು ಲೋಕಸಭಾ ಎಲೆಕ್ಷನ್ಸ್ ಬಂದಾಗ 28 ಸೀಟಲ್ಲಿ 28ರಲ್ಲೂ ಕೂಡ ಈ ಕ್ಯಾಂಡಿಡೇಟ್ ಅನ್ನು ಕೂಡ ಪ್ರಿಪೇರ್ ಮಾಡಲಿಲ್ಲ ಅನ್ನೋದು ಬಹಳ ಮುಖ್ಯವಾದ ಮಾತು. ಹೇಗೆ ಅಂತಂದ್ರೆ
ಈಗ ಎಷ್ಟರ ಮಟ್ಟಿಗೆ ಅಂದ್ರೆ ಮಂತ್ರಿಗಳನ್ನ ಅವ್ರ ಹಿಂದೆ ಬಿದ್ರು. ಚಾಮರಾಜನಗರ ಇರ್ಬೋದು, ಅಥವಾ ತುಮಕೂರು ಇರ್ಬೋದು, ಅಥವಾ ಚಿಕ್ಕೋಡಿ ಇರ್ಬೋದು, ಬೆಳಗಾಂ ಇರ್ಬೋದು, ಅಲ್ಲಿದ್ದಂತ ಈಗ ಮಂತ್ರಿಗಳು ನೀವು ನಿಂತ್ಕೊಳ್ಳಿ, ನೀವು ಕ್ಯಾಂಡಿಡೇಟ್ಗಳಾಗಿ, ಯಾಕೆಂದ್ರೆ ಗೆಲ್ಬೇಕು ಅಂತ ಅವ್ರು ಯಾರು ಒಪ್ಲಿಲ್ಲ. ಕೃಷ್ಣ ಬೈರೇಗೌಡ ಒಪ್ಲಿಲ್ಲ, ಹೆಬ್ಬಾಳ್ಕರ್ ಒಪ್ಲಿಲ್ಲ, ಆಮೇಲೆ ಇದು ಸತೀಶ್ ಜಾರಕಿಹೊಳಿ ಒಪ್ಲಿಲ್ಲ. ಅಂದ್ರೆ ಅರ್ಥ ಕಾಂಗ್ರೆಸ್ ಲೋಕಸಭಾ ಎಲೆಕ್ಷನ್ಸ್ಗೆ, ಅಸೆಂಬ್ಲಿ ಎಲೆಕ್ಷನ್ಸ್ಗೆ ಹೇಗೆ ಪ್ರಿಪೇರ್ ಆಗಿತ್ತೋ ಆ ತರ ಪ್ರಿಪೇರ್ ಆಗೋದ್ರಲ್ಲಿ ವಿಫಲ ಆಗಿತ್ತು, ಅಟ್ಲೀಸ್ಟ್ ಕರ್ನಾಟಕದಲ್ಲಿ. ಯಾಕೆಂದ್ರೆ ಅವ್ರ ಹತ್ರ ಕ್ಯಾಂಡಿಡೇಟ್ಸ್ ಇರಲಿಲ್ಲ. ಕೊನೆಗೆ ಏನಾಯ್ತು, ಆ ಮಂತ್ರಿಗಳು ಡಿಕ್ಟೇಟ್ ಮಾಡಿದ್ರು ಟರ್ಮ್ ಅನ್ನ, ನಾನ್ ನಿಂತ್ಕೊಳ್ಳೋದಿಲ್ಲ. ಹಾಗಾದ್ರೆ ಏನಪ್ಪಾ ಮಾಡೋದು, ನಮ್ಮಲ್ಲಿ ವಿನಬಲ್ ಕ್ಯಾಂಡಿಡೇಟ್ಸ್ ಇಲ್ವಲ್ಲ, ಅಂದ್ರೆ ನನ್ನ ಮಗನಿಗೆ ಕೊಡಿ ಟಿಕೆಟು, ನನ್ನ ಮಗಳಿಗೆ ಕೊಡಿ, ನನ್ನ ಹೆಂಡತಿ ಕೊಡಿ, ನಮ್ಮ ಸೊಸೆಗೆ ಕೊಡಿ ಅಂತ. ಈ ರೀತಿಯಾಗಿ 11 ಕ್ಷೇತ್ರದಲ್ಲಿ ಇವತ್ತು ಕುಟುಂಬದವರು ಅಂದ್ರೆ ಡೈನಾಸ್ಟಿಗಳು ಕಂಟೆಸ್ಟ್ ಮಾಡೋಂಗಾಗಿದೆ. ಹಾಗಾಗಿ ಜನ ಇದನ್ನ ಅಬ್ಸರ್ವ್ ಮಾಡ್ತಾರೆ. ಜನಗಳಿಗೆ ವಿವೇಚನೆ ಅನ್ನೋದೇ ಇರಲ್ವಾ? ಜನಗಳಿಗೆ ಬುದ್ಧಿ ಇಲ್ವಾ? ಕಾಂಗ್ರೆಸ್ಗೆ ಓಟ್ ಹಾಕಿದವರು ಇದ್ಯಾಕೆ ಈ ತರ ಮಾಡಿದ್ದಾರೆ ಅಂತ ಒಂದು ಕ್ವಶನ್ ಹಾಕೊಂಡು ಓಟ್ ಹಾಕಿದ್ರೆ ಒಂದು. ಎರಡನೇದೇನಂತಂದ್ರೆ, ಈ 5 ಗ್ಯಾರಂಟಿಗಳು ಅಸೆಂಬ್ಲಿ ಎಲೆಕ್ಷನ್ಸ್ ಮುಂಚೆ ಕಾಂಗ್ರೆಸ್ನವರು ಪ್ರಮೋಟ್ ಮಾಡಿದ್ದು, ಅದು ಸ್ಟೇಟ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಿದ್ದು. ಅದನ್ನ ಅವ್ರು ಅನುಷ್ಠಾನ ಮಾಡಿದ್ದಾರೆ, ಜನ ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದಾರೆ. ಆದ್ರೆ ಅಲ್ಲಿ ಏನಿತ್ತಂತಂದ್ರೆ, ಇದು ಕಾಂಗ್ರೆಸ್ ಬರುತ್ತೆ, ಬಿಜೆಪಿನವರು ಎಷ್ಟು ಹಾಳು ಮಾಡ್ಕೊಂಡಿದ್ರು ಅಂದ್ರೆ ಕರ್ನಾಟಕದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಕಂಪ್ಲೀಟ್ ನೆಗೆಟಿವ್ ಇಮೇಜ್ ಅನ್ನ ತಗೊಂಡಿತ್ತು. ಹಾಗಾಗಿ ಅವರಿಗೆ ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ ಇಸ್ ಅನ್ ಆಲ್ಟರ್ನೇಟಿವ್ ಫೋರ್ಸ್, ಇವ್ರನ್ನ ನಾವು ಗೆಲ್ಸೋಣ, ಯಾಕಂದ್ರೆ ಗೆಲ್ಲೋ ಶಕ್ತಿ ಇದೆ ಇವರಿಗೆ, ಸರ್ಕಾರ ರಚಿಸುವ ಶಕ್ತಿ ಇದೆ ಅನ್ನುವಂತ ಒಂದು ಭರವಸೆ ಜನಗಳಿಗೆ ಬರುವಂತ ವಾತಾವರಣ ಅವತ್ತಿತ್ತು. ಅದೇ ವಾತಾವರಣವನ್ನ ಕಾಂಗ್ರೆಸ್ ಆಗ್ಲಿ, ಇಂಡಿಯಾ ಆಗ್ಲಿ ದೇಶದ ಮಟ್ಟದಲ್ಲಿ ಮೂಡಿಸಿದ್ರ? ಅವರೇ ಕ್ವಶನ್ ಹಾಕೊಳ್ಳಿ. ಈಗ ಮೋದಿ ಅವರು 10 ವರ್ಷ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ, ಅವ್ರ ಮೇಲೆ ನಮಗೆ ಬೋರ್ ಬಂದಿದೆ, ನಾವು ಬೇರೆ ಒಂದು ಆಲ್ಟರ್ನೇಟಿವ್ ಕೊಡೋಣ ಅಂದ್ರೆ ಕಾಂಗ್ರೆಸ್ ಆ ತರದ ಒಂದು ಭರವಸೆಯನ್ನ ಮೂಡಿಸ್ತಾ ಜನಗಳಲ್ಲಿ ಅನ್ನೋದನ್ನ ಒಂದು ಕ್ವಶನ್ ಹಾಕೊಳ್ಳಿ. ಈಗ ಗ್ಯಾರಂಟಿ ಅಂತ, ಈಗ ಇಲ್ಲಿ ಗೃಹಲಕ್ಷ್ಮಿ ಇದೆ ಇಲ್ಲಿ ಕರ್ನಾಟಕದಲ್ಲಿ, ಅದು ತಿಂಗಳಿಗೆ 2,000 ಕೊಡೋದು ಅಂತ, ಅದು ಕೊಟ್ಟಿದ್ದಾರೆ, ಜನಗಳಿಗೆ ಸಂತೋಷನೂ ಇದೆ. ಆದರೆ ಅದನ್ನ ನೀವು ಮುಂದಕ್ಕೆ ಹೋಗ್ಬಿಟ್ಟು ನಾವು 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂದ ತಕ್ಷಣ ಜನಕ್ಕೆ ಇವರೇನಾದ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ಓವರ್ ಯುಟಿಲೈಸೇಷನ್ ಆಫ್ ದಿ ಟ್ರಂಪ್ ಕಾರ್ಡ್ ಆಫ್ ಗ್ಯಾರಂಟಿ ಕಾರ್ಡ್ ಅಂತ ನನ್ಗನ್ಸುತ್ತೆ. ಒಂದು ಗ್ಯಾರಂಟಿ 2,000 ಕೊಟ್ರಿ ನೀವು, ಅದನ್ನ ಜನ ನಂಬಿದ್ರು, ನಿಮ್ಗೆ ಬೆಂಬಲ ಕೊಟ್ರು, ಅದನ್ನ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಅಂದ್ರೆ ಅವರ ಒಂದು ಆಮಿಷವನ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ 1 ಲಕ್ಷ ಒಬ್ಬೊಬ್ಬ ಮಹಿಳೆಗೆ, ಅಂದ್ರೆ ಇದು BPL ಕುಟುಂಬಕ್ಕೆ ಗೃಹಲಕ್ಷ್ಮಿಯ ಒಂದು ಸ್ಕೀಮಿನ ಆಧಾರದ ತಗೊಳ್ಳೋದಾದ್ರೆ, BPL ಕುಟುಂಬದ ಮಹಿಳೆಯರಿಗೆ ನೀವು ಕೊಡ್ತೀರಿ ಅನ್ನೋದಾದ್ರೆ 32 ಕೋಟಿ ಕುಟುಂಬಗಳಿವೆ ದೇಶದಲ್ಲಿ. 32 ಕುಟುಂಬಗಳು ಅಂದ್ರೆ 32 ಕೋಟಿ ಅಂದ್ರೆ 32 ಲಕ್ಷ ಕೋಟಿ ನೀವು ಇದಕ್ಕೆ ಖರ್ಚು ಮಾಡ್ಬೇಕು. ಅಂದ್ರೆ ಜನ ಇದು ಲೆಕ್ಕಾಚಾರ ಹಾಕಿ, ಯಾಕಂದ್ರೆ ನಿಮ್ಮ ಕೇಂದ್ರ ಸರ್ಕಾರದ ಬಜೆಟ್ 47.6 ಲಕ್ಷ ಕೋಟಿ. ಅದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಅಂದ್ರೆ 30 ಲಕ್ಷ ಕೋಟಿ ಇದೆ. ಅಂದ್ರೆ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮತ್ತೆ ಸರ್ಕಾರ ವೆಚ್ಚ ಮಾಡುವಂತ ಹಣ ಉಳ್ಕೊಳ್ಳೋದು ನಿಮಗೆ ಸುಮಾರು 17 ಲಕ್ಷ ಕೋಟಿ ಅಷ್ಟೇ. ಆದ್ರೆ ನೀವು ಬರೀ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಟಕಾಟಕ್ ಅಂತ ಹೇಳಿ ನೀವು 32 ಲಕ್ಷ ಕೋಟಿ ಬೇಕಾಗುತ್ತಲ್ಲ, ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಜನಕ್ಕೆ ಅನಿಸ್ತಾ ಅನ್ನೋ ಪ್ರಶ್ನೆ. ಇವರು ಒಂದ್ಸತಿ ನಂಬಿದ್ದಕ್ಕೆ ನಮ್ಮನ್ನ ಜಾಸ್ತಿ ಯಾಮಾರಿಸ್ತಾ ಇದ್ದಾರೇನೋ ಅಂತ ಯಾಕೆ ತಿಳ್ಕೊಂಡಿರಬಾರ್ದು? ಮಹಾಲಕ್ಷ್ಮಿ ಅಷ್ಟೇ ಅಲ್ಲ, ಹೇಳಿದ್ರು ಒಬ್ಬೊಬ್ಬರಿಗೆ 10 ಲಕ್ಷ ಏನೋ ಕವರೇಜ್ ಕೊಡುವಂತ ಇರುವಂತಹ ನೋಡಿ, ನಾನು ಬಹಳ ಮುಖ್ಯ. ಜನಗಳು ಹಾಗೆ ಅನ್ಕೊಂಡಿರ್ತಾರೆ, ಈಗ ಅನ್ಕೊಂಡಿರ್ತಾರೆ. ಪ್ರೀಮಿಯಂ ಎಷ್ಟು ಕಟ್ಟಬೇಕು ಇವತ್ತು ಒಬ್ಬೊಬ್ಬರಿಗೆ ಪ್ರೀಮಿಯಂ ಎಷ್ಟು ಕಟ್ಟಬೇಕು, ಪ್ರೀಮಿಯಂ ಎಲ್ಲಿಂದ ಬರುತ್ತೆ? ಶಿವಶಂಕರ್ ಸರ್, ಒಂದ್ ನಿಮಿಷ ವಿಲ್ ಆಸ್ಕ್ ಧರ್ಮಸೇನ ಸರ್ ಕಮೆಂಟ್ ಆನ್ ದಿಸ್. ಎಸ್ ಧರ್ಮಸೇನ ಸರ್. ಶಿವಶಂಕರ್ ಅವರ 1 ಸೆಕೆಂಡ್ ಸರ್. ಈಗ ಒಂದು ಮಾತನ್ನು ಹೇಳ್ತೀನಿ, ಒಂದು ಕುಟುಂಬಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ನಾವು ಹೇಳಿದೀವಿ. 8,000 ರೂಪಾಯಿ ಏನೋ ಬೀಳುತ್ತೆ ಒಂದು ಸರ್ ತಿಂಗಳಿಗೆ ಹೇಳಿ ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ 8,000 ರೂಪಾಯಿ ಬೀಳುತ್ತೆ. 8,000 ರೂಪಾಯಿ ಸಿಗುತ್ತೆ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ. ಪ್ಲಸ್ ನಮ್ಮ 2,000 ರೂಪಾಯಿನೂ ಕೂಡ ನಿಮಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಾವು ಜನರಿಗೆ ಬಹಳ ಮುಕ್ತವಾಗಿ ಹೇಳಿರ್ತಕ್ಕಂಥದ್ದು. ಮತ್ತೆ ಇವತ್ತವರೆಗೂ ಕೂಡ
ಜನರಿಗೆ ಆ 2,000 ರೂಪಾಯಿ, ನಾನು 1 ಲಕ್ಷದ್ದು ನಾನು ಮಾತಾಡ್ತಾ ಇಲ್ಲ, 2,000 ರೂಪಾಯಿದು. ಮತ್ತೆ ನಾನು ತೆಲಂಗಾಣದಲ್ಲಿ ವರದಾನ್ಪೇಟೆ ಅಂತಕ್ಕಂಥ ವಾರಂಗಲ್ ಅನ್ನೋ ಕ್ಷೇತ್ರದಲ್ಲಿ ನಾನು ಇನ್ಚಾರ್ಜ್ ಇದ್ದೆ, AICC ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ಅಲ್ಲಿ ನಮ್ಮ ಏನು ಮುಖ್ಯಮಂತ್ರಿಗಳಾಗಿ ಇದ್ದಾರಲ್ಲ ರೇವಂತ್ ರೆಡ್ಡಿ ಅವರು ಕೂಡ ಗ್ಯಾರಂಟಿ ಇಟ್ಕೊಂಡಿರಲಿಲ್ಲ ನನ್ನ ಕ್ಷೇತ್ರವನ್ನ. ಮತ್ತೆ ದೀಪಾದಾಸ್ ಮುನ್ಷಿ ಅಂತ ಹೇಳಿ ಆಯಮ್ಮ ಅವರು ಕೂಡ ನನಗೆ ನೇರವಾಗಿ ಹೇಳಿದ್ರು, ನೋ ಯು ಆರ್ ಗೋಯಿಂಗ್ ಟು ಲೂಸ್, ಯುವರ್ ಕಾನ್ಸ್ಟಿಟ್ಯೂನ್ಸಿ ಇಸ್ ನಾಟ್ ಗೋಯಿಂಗ್ ಟು ಒನ್ ಅಂತಕ್ಕಂಥದ್ದನ್ನು ಕೂಡ ನನಗೆ ಹೇಳಿದ್ರು ಹೈದರಾಬಾದಿನ ಕಾಂಗ್ರೆಸ್ ಆಫೀಸಲ್ಲಿ. ಆದ್ರೆ ನನ್ನ ಕ್ಷೇತ್ರ ಕೂಡ ಗೆದ್ದಂಥದ್ದು ಅದು ಇತಿಹಾಸ ಆಯ್ತು. ಮತ್ತೆ ಜನಗಳು ದಡ್ರಲ್ಲ ಅಂತಕ್ಕಂಥದ್ದು ಪದೇ ಪದೇ ಏನೋ ಹೇಳಿದ್ರು ನಮ್ಮ ಶಿವಶಂಕರ್ ಸರ್ ಅವರು. ನಾನು ಹೇಳ್ತೀನಿ, ನಾವು ಇವತ್ತವರೆಗೂ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ನಾವೇನಾದ್ರೂ ಹೇಳಿರ್ತಕ್ಕಂಥದ್ದು ಒಂದಕ್ಕೆ ತಪ್ಪು ನೀವು ಮಾಡಿದಿರಿ ಅಂದ್ರೆ ನಾನು ಡಿಬೇಟೇ ಮಾಡಲ್ಲ. ನಾವೇನು ಭರವಸೆಗಳು ಕೊಟ್ಟಿದ್ದೀವಿ ನೋಡಿ, ಈ ರಾಜ್ಯದಲ್ಲಿ ನಮ್ಮ ತಂದೆಯವರೇ ಮಂತ್ರಿಗಳಾಗಿ ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಿಮ್ಗೆ ಅಂಗನವಾಡಿ, ಇಡೀ ದೇಶಕ್ಕೆ ಇವತ್ತು ಅಂಗನವಾಡಿ ಇರೋದು ನಮ್ಮ ಸ್ಕೀಮ್. ಅದು ಕರ್ನಾಟಕದಲ್ಲಿ ನಮ್ಮ ತಂದೆಯವರಂತ ಎನ್ ರಾಚನವರು ತಂದಂತ ಸ್ಕೀಮು. ಮತ್ತೆ ಉಳೋನೆ ಭೂಮಿಯ ಒಡೆಯ ಪ್ರಾರಂಭ ಆಗಿದ್ದೆ ಕರ್ನಾಟಕದಲ್ಲಿ. ಅವತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ನಮ್ಮ ತಂದೆಯವರು ಇಂಪ್ಲಿಮೆಂಟೇಷನ್ ಮಾಡಿದಂಥದ್ದು. ಮತ್ತೆ ಸಣ್ಣ ಪುಟ್ಟ ಸಾಲಗಳು ಮಾಡ್ಕೊಂಡು ಎಷ್ಟೋ ಜನ ಊರ್ ಬಿಟ್ಟಿದ್ರು ಸಣ್ಣ ಪುಟ್ಟ ಸಾಲಕ್ಕೆ ಸರ್, ದೊಡ್ಡ ಸಾಲಕ್ಕಲ್ಲ. ಎಮರ್ಜೆನ್ಸಿ ತಂದಾಗ ಅದನ್ನ ವಿಶ್ವನಾಥ್ ಸಾಹೇಬ್ರು ಇವತ್ತು ಬಿಜೆಪಿ ಇದ್ದಾರೆ, ಅವ್ರನ್ನೇ ಕೇಳಿ ಹೇಳ್ತಾರೆ. ಎಮರ್ಜೆನ್ಸಿನಲ್ಲಿ ಇವರು ಬಹಳ ಕಟುವಾಗಿ ಟೀಕೆ ಮಾಡ್ತಾರೆ ಬಿಜೆಪಿಯವರು. ಎಮರ್ಜೆನ್ಸಿನಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಆದಂತ ಕೆಲಸಗಳು ಯಾರಿಗೂ ಆಗ್ಲಿಲ್ಲ. ಇವರು ಎಮರ್ಜೆನ್ಸಿ ಅಂದ್ರೆ ಏನೋ ದೇಶನೇ ಮುಳುಗಿಸ್ಬಿಟ್ರು ಇಂದಿರಾ ಗಾಂಧಿ ಅವರು ಅಂತಾರೆ. ಅದಲ್ಲ, ಎಮರ್ಜೆನ್ಸಿ ಮೀನ್ ಇವತ್ತು ಈ ತರ ದಬ್ಬಾಳಿಕೆಗಳು, ಈ ತರ ಇದು ಸರ್. ಅಟ್ರಾಸಿಟೀಸ್ ಎಷ್ಟು ನಡೀತಾ ಇತ್ತು ಸರ್ ಇಂದಿರಾ ಗಾಂಧಿ ಅವರು ಇದಾದಾಗ. ಅವೆಲ್ಲವನ್ನು ಕೂಡ ಎಮರ್ಜೆನ್ಸಿಯಲ್ಲಿ ಇವತ್ತು CRECL ಇದೆಯಲ್ಲ, ನಮ್ಮ ತಂದೆಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ CRECL ಇದನ್ನ ತಂದಂತದ್ದು SP ತಗೊಂಡ್ಬಂದು ಇವತ್ತು ಮಾರಾಣಿಸ್ ಕಾಲೇಜ್ ಮುಂದೆ ಇದೆ ಬೆಂಗಳೂರಲ್ಲಿ. ಇಂಥವೆಲ್ಲ ತಗೊಂಡ್ಬಂದು ಈ ದೇಶದಲ್ಲಿ ಸಮಾನತೆ ತರಬೇಕು. ನಮ್ಮ ಅಂಥದನ್ನೆಲ್ಲ ಇಂದಿರಾ ಗಾಂಧಿಯವರು ರಾಷ್ಟ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರು, ಕರ್ನಾಟಕದಲ್ಲಿ ಆಗಿದ್ದಂಥವೆಲ್ಲವನ್ನು ಕೂಡ. ಇಂಥದೆಲ್ಲ ಕೂಡ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಕೊಟ್ಟಿದೆ. ಇವತ್ತು ನೀವು ತಿಳ್ಕೊಂಡಿರೋ ಮಟ್ಟಕ್ಕೆ ಜನಗಳೇನು ದಡ್ರಲ್ಲ. ಎಂತೆಂಥ ಕಾರ್ಯಕ್ರಮಗಳು ನಾವು ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದು. ಆದ್ರೆ ಇವತ್ತು ಯಾಕೆ ನಮ್ಗೆ ಹಿನ್ನಡೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಹೇಳ್ಬೇಕಂದ್ರೆ ಜನ ನಮ್ಮ ಪರವಾಗಿದ್ದಾರೆ. ಇವತ್ತು ಆಯ್ತು ಸರ್, ರಾಜಸ್ಥಾನದಲ್ಲಿ ನಮ್ಮ ಸರ್ಕಾರ ಬರಲಿಲ್ವಾ? ಮಧ್ಯಪ್ರದೇಶದಲ್ಲಿ ಜನ ನಮ್ಗೆ ಉತ್ತರ ಕೊಡ್ಲಿಲ್ವಾ? ನೀವೇನ್ ಮಾಡಿದ್ರಿ? ಈಗಲೂ ಕೂಡ ಸರ್ಕಾರ ಬಂದು ನಾಳೆ ಕೇಳ್ತೀರಿ ನಾವು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತರ್ತೀವಿ ಅಂತಕ್ಕಂಥ ಮಾತನ್ನ ನೀವು ಹೇಳ್ತೀರಿ. ಸೊ ಇವೆಲ್ಲ ಇನ್ಡೆಮೊಕ್ರೆಟಿಕ್ ಆಗಿ ನೀವು ಹೋಗ್ಬಿಟ್ಟು ನಾವೇ ಇದೀವಿ, ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾತಾ ಸರ್ ಅದಲ್ಲ. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೇಳ್ತೀನಿ, ಕಾಂಗ್ರೆಸ್ ವಕ್ತಾರನ ಕೇಳಲ್ಲ. ಬಂತಾರ ಇವತ್ತು ರಾಜಕಾರಣ ಏನ್ ನಡೀತಾ ಇದೆ ಅಂತೇಳಿ. ನಾನು ಕೂಡ ಈಗ 65 ವರ್ಷ ನನ್ನ ವಯಸ್ಸು, ನನಗೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ರಾಜಕೀಯವಾಗಿ ಗೊತ್ತು. ನಾನು ಕೂಡ 8 ವರ್ಷ MLC ಆಗಿದ್ದೆ. ಯಾವ ಶಾಸಕರಿಗೆ ಯಾವ ಬ್ಲಾಕ್ ಮೇಲ್ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಬೇರೆ ರಾಜ್ಯದಲ್ಲಿ ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ನೀವೇನಾದ್ರೂ ನೀವು ಬಿಜೆಪಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಇಂತಿಂತ ಕೇಸ್ ಆಗ್ತೀವಿ ಅಂತೇಳಿ ನನ್ನ ಹತ್ರನೂ ಒಂದು ಸಣ್ಣ ಪುಟ್ಟ ಮಾಹಿತಿಗಳು ಮಾಧ್ಯಮದವರಿಂದಲೇ ತಿಳ್ಕೊಂಡು ಕೂತ್ಕೊಂಡು ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಜವಾಬ್ದಾರಿಯುತವಾಗಿ. ಆದ್ರೆ ಇಷ್ಟೊಂದು ಹಪಾಪಿಯಾಗಿ ಅಧಿಕಾರಕ್ಕೋಸ್ಕರ ಮಾಡೋಂಥದ್ದು ನನಗೆ ಬೇಕಾಗಿಲ್ಲ. ನೀವು ಇವತ್ತು ಏನು ನಿಮ್ಮ ವಿಶ್ವಗುರು ಆಗಿದ್ದೀರಿ, ಅವೆಲ್ಲ ಕೂಡ ನಮಗೂ ಕೂಡ ಈ ದೇಶಕ್ಕೆ ಒಂದು ಹೆಮ್ಮೆನೆ. ಆದ್ರೆ ಈ ತರದ ಚುನಾವಣೆಗಳು ಅವಶ್ಯಕತೆ ಇಲ್ವೇನೋ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮತದಾರರು ಕೂಡ ಯಾವುದು ಕೂಡ ದಡ್ರಲ್ಲ ಅಂತ ಅನ್ನೋದನ್ನ ನೀವೇ ಹೇಳಿದಿರಿ, ಅದನ್ನ ನೀವೇ ಒಪ್ಕೊಳ್ಬೇಕಾಗ್ತದೆ. ಆಗಿದ್ಮೇಲೆ ಈಗಾಗಲೇ ಮೊದಲೇ ರಿಸಲ್ಟ್ಗಳು ಯಾಕೆ ಬೇಕಂಗಿದ್ಮೇಲೆ ಸಮೀಕ್ಷೆಗಳು ಯಾಕೆ ಮಾಡ್ತೀರಿ? ದೇಶದ ಜನ ಎಲ್ಲ ನಿಮ್ಮ ಪರವಾಗಿದ್ದಾಗ ನಾಳೆ ಏಕಾಏಕಿ ನೀವೆಲ್ಲರೂ ಕೂಡ ಏಕಾಏಕಿ ಸಂಭ್ರಮಾಚರಣೆ ಮಾಡ್ಕೋಬಹುದಾಗಿತ್ತು. ಅಷ್ಟೊಂದು ಎಲ್ಲ ಕಡೆ ಮಾಧ್ಯಮದಲ್ಲಿ ಹೇಳಿಸಿ, ನಿಮ್ಮ ಮಾಧ್ಯಮದ ವಕ್ತಾರರ ಕೈಲಿ ಹೇಳಿಸಿ ಎಲ್ಲವನ್ನ ಕೂಡ ನೀವೇನ್ ಮಾಡ್ತಾ ಇದ್ದೀರಿ, ಇದ್ಯಾವುದು ಕೂಡ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿಲ್ಲ ನನ್ನ ಒಂದು ಇದರಲ್ಲಿ.